ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು: ತಿರುಚಾನೂರಿನಲ್ಲಿ ಸೌಭಾಗ್ಯ ಪ್ರದಾಯಿನಿಗೆ ನಡೆದ ಸುಮಾರ್ಚನೆ ವೀಕ್ಷಿಸಿ ಪುಳಕಿತರಾದ ಭಕ್ತಗಣ. ಉಡುಪಿಯಲ್ಲಿ ಬಾಳೆ ಮುಹೂರ್ತದ ಸಂಭ್ರಮ, ಭಕ್ತರಿಗೆ ಅನುಗ್ರಹ ಭಾಷಣವನ್ನು ನೀಡಿದ ಶ್ರೀ ವಿದ್ಯಾಧೀಶ ತೀರ್ಥರು. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿ ವೆಂಕಟೇಶ್ವರನಿಗೆ ಸಡಗರದ ಕಲ್ಯಾಣೋತ್ಸವ, ನಿತ್ಯ ಕಲ್ಯಾಣ ಚಕ್ರವರ್ತಿಯ ದರ್ಶನದಿಂದ ಪುನೀತರಾದ ಭಕ್ತಜನರು. ಜಗನ್ಮಾತೆ ಪದ್ಮಾವತಿಯು ವಿರಾಜಮಾನಲಾಗಿರುವ ತಿರುಚಾನೂರು ಕ್ಷೇತ್ರದಲ್ಲಿ 9 ದಿನಗಳ ಕಾಲ ಕಾರ್ತಿಕ ಬ್ರಹ್ಮೋತ್ಸವಗಳು ವಿಜೃಂಭಣೆಯಿಂದ ನಡೆದವು. ಈ ನಿಟ್ಟಿನಲ್ಲಿ ನಿನ್ನೆ ಸಂಜೆ ಆಲಯದ ಶ್ರೀಕೃಷ್ಣ ಮುಖಮಂಟಪದಲ್ಲಿ ಶ್ರೀ ಮಹಾಲಕ್ಷ್ಮಿಗೆ ಬಗೆ ಬಗೆಯ ಹೂಗಳಿಂದ ಪುಷ್ಪಯಾಗವನ್ನು ಅದ್ದೂರಿಯಾಗಿ ನಿರ್ವಹಿಸಿದರು. ಪಾಂಚರಾತ್ರ ಆಗಮ ವಿಧಿಯಂತೆ ನಡೆದ ಈ ಪುಷ್ಪಯಾಗದಲ್ಲಿ ಮಲ್ಲಿಗೆ, ಸೇವಂತಿಗೆ, ಕ್ಯಾತಿಗೆ, ಕನಕಾಂಬರ, ಸಂಪಿಗೆ, ಗುಲಾಬಿ ಮುಂತಾದ ವಿವಿಧ ವರ್ಣರಂಜಿತ ಪುಷ್ಪಗಳಿಂದ ಪರಮ ಪಾವನಿ ಪದ್ಮಾವತಿಯನ್ನು ಅರ್ಚಿಸಿದರು. ಈ ಕಾರ್ಯಕ್ರಮದಲ್ಲಿ ವಿಶೇಷ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ಕೃತಾರ್ಥರಾದರು. ತಿರುಪತಿಯ ಟಿಟಿಡಿ ಪರಿಪಾಲನಾ ಭವನದಲ್ಲಿ ಸಮೀಕ್ಷಾ ಸಮಾವೇಶ ನಿರ್ವಹಿಸಲಾಯಿತು. ಈ ಸಮಾವೇಶದಲ್ಲಿ ಟಿಟಿಡಿ ಇಒ ಡಾಕ್ಟರ್ ಡಿ ಸಾಂಬಶಿವರಾವ್ ಅವರು ತಿರುಮಲ ತಿರುಪತಿ ದೇವಸ್ಥಾನದ ನೇತೃತ್ವದಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಶೀಘ್ರಗತಿಯಲ್ಲಿ ನಿರ್ವಹಿಸಲು ಆದೇಶ ನೀಡಿದರು. ಹಾಗೆಯೇ ತಿರುಚಾನೂರು ಬ್ರಹ್ಮೋತ್ಸವದ ವಿಶೇಷಗಳನ್ನು ಎಸ್ವಿಬಿಸಿ ಅದ್ಭುತವಾಗಿ ಪ್ರಸ್ತುತಪಡಿಸಿದೆ ಎಂದು ಇಒ ಅವರು ಪ್ರಶಂಸಿಸಿದರು. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಶ್ರೀ ಪಲಿಮಾರು ಮಠಾಧೀಶರಾದ ಶ್ರೀ ವಿದ್ಯಾಧೀಶ ತೀರ್ಥರ 2ನೆಯ ಬಾರಿ ಸರ್ವಜ್ಞ ಪೀಠ ಆರೋಹಣ ಸಂದರ್ಭದಲ್ಲಿ ಬಾಳೆ ಮುಹೂರ್ತವನ್ನು ನಿರ್ವಹಿಸಲಾಗಿತ್ತು. ಈ ಸಂದರ್ಭದಲ್ಲಿ ಶ್ರೀಗಳು ಭಕ್ತ ವೃಂದಗಳೊಡನೆ ಮೊದಲಿಗೆ ಚಂದ್ರಮೌಳೀಶ್ವರನ ದರ್ಶನ ಪಡೆದರು. ನಂತರ ಪುರಬೀದಿಗಳಲ್ಲಿ ಮೆರವಣಿಗೆಯಿಂದ ಬಂದು ಬಾಳೆ ಮರಗಳನ್ನು ನೆಡುವ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ಶ್ರೀ ವಿದ್ಯಾಧೀಶ ತೀರ್ಥರ ಅನುಗ್ರಹ ಭಾಷಣೆಯನ್ನು ನೀಡಿದರು. ಉಡುಪಿಯ ಕೃಷ್ಣನ ಈ ಅಂಗಳದಲ್ಲಿ ಇವತ್ತು ಪಲಿಮಾರ ಮಠದ ಪರ್ಯಾಯದ ಮೊದಲನೆಯ ಮುಹೂರ್ತ ರೂಪವಾಗಿ ಬಾಳೆ ಮುಹೂರ್ತ, ತುಳಸಿ ಮುಹೂರ್ತ, ಅದರ ಜೊತೆಗೆ ಕಬ್ಬಿನ ಮುಹೂರ್ತದ ಒಂದು ಪ್ರಾರಂಭೋತ್ಸವ ಇವತ್ತು ನಡೆದಿದೆ. ಉಡುಪಿಯಲ್ಲಿ ಬಾಳೆ ಮುಹೂರ್ತ ಅಪೂರ್ವ ಏನು ಅಲ್ವೇ ಅಲ್ಲ. ವರ್ಷ ಬಿಟ್ಟು ವರ್ಷ ಬಾಳೆ ಮುಹೂರ್ತಾದಿಗಳು ನಡೆಯುತ್ತಲೇ ಇರ್ತದೆ. ಆದರೆ ಪಲಿಮಾರು ಮಠಕ್ಕೆ ಮಾತ್ರ 14 ವರ್ಷಕ್ಕೆ ಒಮ್ಮೆ ಮಾತ್ರ ಬರುವಂತಹದ್ದು ಒಂದು ವಿಶೇಷ ಅಷ್ಟೇ. ಹಾಗಾಗಿ ನಮಗೆ ಮೊದಲನೇದ್ದು ಅಲ್ಲ, 2ನೇದ್ದು ಬಾಳೆ ಮುಹೂರ್ತದ ಒಂದು ಅವಕಾಶ ಆ ಕೃಷ್ಣ ಆಚಾರ್ಯರು ನಮಗೆ ಕಲ್ಪಿಸಿ ಕೊಟ್ಟಿದ್ದಾರೆ. 3 ಬ್ರಹ್ಮನವರು, ಒಂದು ಕಾಂಚನ ಬ್ರಹ್ಮ, ಇನ್ನೊಂದು ನಾದ ಬ್ರಹ್ಮ, ಇನ್ನೊಂದು ಅನ್ನ ಬ್ರಹ್ಮ. ತಿರುಪತಿಯ ಶ್ರೀನಿವಾಸ ಕಾಂಚನ ಬ್ರಹ್ಮ. ಮುನ್ನೆದೆಲ್ಲ 500,000 ಎಲ್ಲ ಡಬ್ಬಿಗೆ ಬಿದ್ದಿದೆ. ಮುನ್ನೆ ಎಲ್ಲ ಅದು ಕಾಂಚನ ಬ್ರಹ್ಮ ಎಲ್ಲವನ್ನೂ ಜೀರ್ಣಿಸಿಕೊಳ್ತಾನೆ. 2ನೇದು ನಾದ ಬ್ರಹ್ಮ. ಪಂಡರಾಪುರಕ್ಕೆ ಹೋದರೆ ಅಲ್ಲಿ ಯಾವಾಗಲೂ ಭಗವಂತನ ನಾಮಸ್ಮರಣೆ ನಡೆಯುತ್ತಲೇ ಇರ್ತದೆ. ಉಡುಪಿಯ ಕೃಷ್ಣ ಅನ್ನ ಬ್ರಹ್ಮ. ಇವತ್ತಲ್ಲ, 8 ಶತಮಾನಗಳಿಂದ ಮೊಟ್ಟ ಮೊದಲು ನಿರಂತರವಾಗಿ ಅನ್ನದಾನ ನಡೆದದ್ದು ಈ ಕೃಷ್ಣನ ಈ ಪರಮ ದೇಗುಲದಲ್ಲಿ. ಹಾಗಾಗಿ ಈ ಅನ್ನದಾನಕ್ಕೆ ಭಾರೀ ಮಹತ್ವ.
ಏನಾದರೂ ಒಂದು ನಡೀಬೇಕಾಗಿದ್ದರೆ ಅನ್ನ ಅನ್ನೋದು ಪ್ರಮುಖವಾದಂಥದ್ದು. ಹಾಗಾಗಿ ಅನ್ನ ಬಡಿಸ್ಬೇಕಾಗಿದ್ದರೆ ಎಲೆ ಅನ್ನುವಂಥದ್ದು ಬೇಕೇ ಬೇಕು. ಆ ದೃಷ್ಟಿಯಲ್ಲಿ ಬಾಳೆ ಮುಹೂರ್ತ ಅಂತಂದರೆ ಬರೀ ಬಾಳೆ ಮುಹೂರ್ತ ಅಲ್ಲ, ಬಾಳೆ ಮುಹೂರ್ತದ ಹೆಸರಿನಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡಿ 2 ವರ್ಷದಲ್ಲಿ ನಿರಂತರ ಏಕಾದಶಿ ಒಂದು ಬಿಟ್ಟು ನಿರಂತರ ಅನ್ನದಾನದ ಕಾರ್ಯಕ್ರಮಕ್ಕೋಸ್ಕರ ಇವತ್ತು ಮುಹೂರ್ತೋದಯ ಇವತ್ತು ಪ್ರಾರಂಭ ಆಗಿರತಕ್ಕಂಥದ್ದು. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ ರೀತಿಯಲ್ಲಿ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿಪಹೃತಂ ಅಶ್ನಾಮಿ ಪ್ರಯತಾತ್ಮನಃ ಅಂತ. ಕೃಷ್ಣನಿಗೆ ತುಂಬ ಇಷ್ಟವಾದ್ದು ಯಾವುದು ಅಂದರೆ ಕೃಷ್ಣ ಹೇಳ್ತಾನೆ 4 ಪಾಯಿಂಟ್, 4 ನನಗೆ ತುಂಬ ಇಷ್ಟವಾದ್ದು ಅಂತ. ಬಹಳ ಸುಲಭ. ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ. ಪತ್ರ ಕೃಷ್ಣನಿಗೆ ತುಂಬ ಇಷ್ಟವಾದ್ದು. ಪತ್ರ ಅಂತಂದರೆ ಬಾಳೆ ಪತ್ರ, ತುಳಸಿ ಪತ್ರ ಕೃಷ್ಣನಿಗೆ ತುಂಬ ಇಷ್ಟವಾದ್ದು. 1 ವರ್ಷ 2 ವರ್ಷಗಳ ಹಿಂದೆ ಒಂದು ದೊಡ್ಡ ರೋಗ ದೇಶದಾದ್ಯಂತ ವ್ಯಾಪಿಸಿತು. ಅಬೇಲೋ ಅಂತ ಒಂದು ರೋಗ. ಅದಕ್ಕೆ ಎಲ್ಲಿ ಹೋದರೂ ಚಿಕಿತ್ಸೆ ಇಲ್ಲ. ಇಡೀ ದೇಶದಾದ್ಯಂತ ಜನ ತತ್ತರಿಸಿ ಹೋದರು. ಕೊನೆಗೆ ಔಷಧ ಎಲ್ಲಿ ಸಿಕ್ಕಿತು ಅಂತಂದರೆ ಬೇರೆ ಎಲ್ಲಿಯೂ ಸಿಗಲಿಲ್ಲ. ಅದು ಏನು ಔಷಧ ಅಂತ ಕೇಳಿದರೆ ಬೇರೆ ಯಾವುದೂ ಔಷಧ ಆಗಲಿಲ್ಲ. ವೈದ್ಯರೆಲ್ಲ ಒಕ್ಕಲಿನಿಂದ ಹೇಳಿದ ಔಷಧ ಅಂತಂದರೆ ಅದು ತುಳಸಿ ರಸ ಎಂಬಂತಹದ್ದು ಅಬೇಲ ರೋಗಕ್ಕೆ ರಾಮಬಾಣ ಅಂತ ಹೇಳಿದರು. ಅದು ಸಿಗುವುದು ಎಲ್ಲಿ ಅಂದರೆ ನಮ್ಮ ಪವಿತ್ರವಾದ ಭಾರತ ದೇಶದಲ್ಲಿ ಅಂತಂದರೆ ನಾವೆಲ್ಲ ಹೆಮ್ಮೆ ಪಡಬೇಕಾದ್ದು. ರೋಗ ಎಲ್ಲಿಯೋ ಹುಟ್ಟಿದ್ದು, ಅದಕ್ಕೆ ಬೇಕಾದ ಚಿಕಿತ್ಸೆ ಔಷಧ ಪತ್ರ ಸಿಕ್ಕಿದ್ದು ನಮ್ಮ ಭಾರತದಲ್ಲಿ ಅಂತಂದರೆ ಇದು ಭಾರತದ ಒಂದು ದೊಡ್ಡ ಹೆಗ್ಗಳಿಕೆ. ಹಾಗಾಗಿ ಈ ತುಳಸಿ ಮುಹೂರ್ತ ಅದು ಬರೀ ಕೃಷ್ಣನ ನೆಲದಲ್ಲಿ ಮಾತ್ರ ಅಲ್ಲ. ನನ್ನ ಅಪೇಕ್ಷೆ ಏನು ಅಂತಂದರೆ ಪ್ರತಿಯೊಬ್ಬರ ಮನೆಯ ಮುಂದೆನೂ ಕೂಡ ಇದು ತುಳಸಿ ಗಿಡ ನಡುವ ಒಂದು ಕಾರ್ಯಕ್ರಮದ ಸಂಕಲ್ಪ ಅದು ನಡಬೇಕು. ತುಳಸಿಯ ಗಾಳಿ ಅದು ಇಡೀ ಮನೆಗೆ ಅದು ಆರೋಗ್ಯವನ್ನು ಕೊಡತಕ್ಕಂಥದ್ದು. ಯಾದೃಷ್ಟ ನಿಖಿಲಾಗ ಸಂಘ ಶಮನಿ ದೃಷ್ಟ ವಪು ಪಾವನಿ ರೋಗಾಣಂ ಅಭಿವಂದಿತ ನಿರಸನಿ ಸಿಕ್ತಾಂತಕ ತ್ರಾಸಿನಿ ಅಂತ ಹೇಳಿದ ರೀತಿಯಲ್ಲಿ ಕೊನೆಗೆ ಕೃಷ್ಣನ ಪಾದದಲ್ಲಿ ಇಟ್ಟರೆ ಅದು ಮುಕ್ತಿಪ್ರದ ಮೋಕ್ಷವನ್ನು ಕೊಡುವಂಥದ್ದು. ಒಂದು ತುಳಸಿಯಿಂದ ಎಷ್ಟು ಮಹತ್ವ ಇದೆ ಅಂತಂದರೆ, ಎಷ್ಟೆಲ್ಲ ನಮಗೆ ಲಾಭ ಇದೆ ಅಂತಂದರೆ, ಒಂದು ತುಳಸಿಯನ್ನು ಬೆಳೆಸಿದರೆ ಆ ಗಾಳಿ ನಾವು ಸೇವನೆ ಮಾಡ್ತಾ ಇದ್ದರೆ ಒಳ್ಳೆಯ ಆರೋಗ್ಯ ನಮಗೆ ಸಿಗ್ತದೆ ಅಂತ. ಸಾಮಾನ್ಯವಾಗಿ ಒಂದು ಮರಗಿಡ ಇದೆ ಅಂತಂದ್ರೇ ನಮಗೆ ಆರೋಗ್ಯ ಅಂತ ಅರ್ಥ. ಯಾಕೆಂತಂದರೆ ದೇವರದೊಂದು ವಿಚಿತ್ರವಾದ ಕ್ರಮ. ಅದೇನು ಅಂದರೆ ಪರಸ್ಪರವಾಗಿ ನಾವು ಬಾಳಬೇಕು ಅಂತ. ಅಂದರೆ ಒಬ್ಬರ ಹತ್ರ ಒಂದಿರ್ತದೆ, ಇನ್ನೊಬ್ಬರ ಹತ್ರ ಇನ್ನೊಂದಿರ್ತದೆ. ಒಬ್ಬರಿಗೆ ಯಾವುದು ಬೇಡ ಅದು ಇನ್ನೊಬ್ಬರಿಗೆ ಬೇಕಾಗಿರ್ತದೆ. ಉದಾಹರಣೆಗೆ ನಮಗೆ ಆಕ್ಸಿಜನ್ ಬೇಕು, ಕಾರ್ಬನ್ ಡೈಆಕ್ಸೈಡ್ ಬೇಡ. ಹಾಗಾಗಿ ಮನುಷ್ಯ ಆಕ್ಸಿಜನ್ ಬೇಕು ಅಂತ ಬಯಸ್ತಾನೆ, ಕಾರ್ಬನ್ ಡೈಆಕ್ಸೈಡ್ ಬೇಡ ಅಂತ ಹೇಳ್ತಾನೆ. ಮನುಷ್ಯನಿಗೆ ಯಾವುದು ಬೇಡ ಕಾರ್ಬನ್ ಡೈಆಕ್ಸೈಡ್, ಅದನ್ನು ಹೀರುವವರೊಬ್ಬರು ಬೇಕು. ಅದಕ್ಕೆ ದೇವರೇ ಒಂದು ಸೃಷ್ಟಿ ಮಾಡಿದ. ಮನುಷ್ಯನನ್ನು ಸೃಷ್ಟಿ ಮಾಡುವಾಗ ಮರಗಿಡಗಳನ್ನು ಸೃಷ್ಟಿ ಮಾಡಿ ನಿಮಗೆ ಬೇಡವಾದ ಕಾರ್ಬನ್ ಡೈಆಕ್ಸೈಡ್ ಸ್ವೀಕಾರ ಮಾಡಲಿಕ್ಕೆ ಇದೊಂದು ನಾನು ಸೃಷ್ಟಿ ಮಾಡಿದ್ದೇನೆ ಅಂತ ಭಗವಂತ ಕೊಟ್ಟ ಇನ್ನೊಂದು ಪ್ರತಿನಿಧಿ ಅಂದರೆ ಮರಗಿಡಗಳು. ಹಾಗೆ ಮನುಷ್ಯನಿಗೆ ಬೇಕಾದ ಆಕ್ಸಿಜನ್ ಕೊಡಬೇಕಾದ್ರೆ ಮತ್ತೆ ಮರಗಿಡಗಳೇ ನಮಗೆ ಬೇಕು. ಹಾಗಾಗಿ ಪರಸ್ಪರಂ ಭಾವದಂತಹ ಮನುಷ್ಯ ಮತ್ತು ಮರಗಿಡಗಳು ಒಟ್ಟೊಟ್ಟಿಗೆ ಬದುಕಬೇಕಾದ್ದು. ಇವತ್ತು ಸ್ವಾರ್ಥ ಮುಖ್ಯವಾಯಿತು. ಆ ಸ್ವಾರ್ಥದ ದೃಷ್ಟಿಯಲ್ಲಿ ಮನುಷ್ಯ ಮರಗಿಡಗಳನ್ನು ಕಡಿದ. ತಾನು ಬದುಕಬೇಕು ಅಂತ ಬಯಸಿದ ಮರಗಿಡಗಳು ಹೇಳಿತು, ನನ್ನನ್ನು ಕಡಿದರೆ ನಿನ್ನ ಆರೋಗ್ಯವನ್ನು ನಾನು ಕಡಿದು ಬಿಡ್ತೇನೆ, ನಾನು ರಕ್ಷಣೆ ಮಾಡಿದವನನ್ನು ನೀನು ದ್ರೋಹ ಮಾಡಬೇಡ ಅಂತ ಆ ಮರಗಿಡಗಳು ಅಳ್ತಾ ಇವೆ. ಆ ದೃಷ್ಟಿಯಲ್ಲಿ ಒಂದು ಮನೆ ಬೆಳೆಯಿತು ಅಂತಂದರೆ ಮನೆಯ ಮುಂಭಾಗದಲ್ಲಿ ಮರಗಿಡಗಳನ್ನು ನಾವು ಬೆಳೆಸಲೇಬೇಕಾದ್ದು. ಇದೀಗ ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ್ವರ ಗೋ ಸಂರಕ್ಷಣಾ ಟ್ರಸ್ಟ್ ಒಂದೇ ಗೋಮಾತರಂ. ಗೋಮಾತೆಯಲ್ಲಿ 33 ಕೋಟಿ ದೇವತೆಗಳಿದ್ದಾರೆಂದು ಪ್ರತೀತಿ. ಆದ್ದರಿಂದಲೇ ಗೋಮಾತೆಯನ್ನು ಪೂಜಿಸುತ್ತೇವೆ. ಗೋವುಗಳನ್ನು ರಕ್ಷಿಸುವ ಉದ್ದೇಶದಿಂದ ನಮ್ಮ ಸನಾತನ ಸಂಪ್ರದಾಯವನ್ನು ಉಳಿಸುವ ಸಲುವಾಗಿ ಟಿಟಿಡಿ ಶ್ರೀ ವೆಂಕಟೇಶ್ವರ ಗೋ ಸಂರಕ್ಷಣಾ ಟ್ರಸ್ಟ್ ಅನ್ನು ಸ್ಥಾಪಿಸಿದೆ. ಮತ್ತಷ್ಟು ಸಮಾಚಾರಗಳಿಗಾಗಿ ಸಂಪರ್ಕಿಸಿ ಟಿಟಿಡಿ ವೆಬ್ಸೈಟ್ www.tirumala.org. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಇದೀಗ ತಿರುಮಲೆಯ ಶ್ರೀನಿವಾಸನ ದರ್ಶನಕ್ಕೆ ಲಭ್ಯವಿರುವ 300 ರೂಪಾಯಿ ಟಿಕೆಟ್ಗಳ ಕುರಿತಾದ ಮಾಹಿತಿ ನಿಮಗಾಗಿ.
ಡಿಸೆಂಬರ್ 6 ಮಂಗಳವಾರ 5793. ಡಿಸೆಂಬರ್ 7 ಬುಧವಾರ 8149. ಡಿಸೆಂಬರ್ 8 ಗುರುವಾರ 7489. ಡಿಸೆಂಬರ್ 9 ಶುಕ್ರವಾರ 2791. ಡಿಸೆಂಬರ್ 10 ಶನಿವಾರ 368. ಡಿಸೆಂಬರ್ 11 ಭಾನುವಾರ 1716. ಡಿಸೆಂಬರ್ 12 ಸೋಮವಾರ 7980. ಡಿಸೆಂಬರ್ 13 ಮಂಗಳವಾರ 9027. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ತಿರುಮಲ ತಿರುಪತಿ ದೇವಸ್ಥಾನದ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ ನಿರ್ವಹಿಸಿದರು. ಈ ಸಂದರ್ಭದಲ್ಲಿ ಆಲಯ ಪ್ರಾಂಗಣದಲ್ಲಿನ ವೇದಿಕೆಯಲ್ಲಿ ಶ್ರೀಭೂ ಸಮೇತನಾದ ಶ್ರೀ ವೆಂಕಟೇಶ್ವರನ ಉತ್ಸವ ಮೂರ್ತಿಗಳನ್ನು ಇರಿಸಿದರು. ನಂತರ ವಿಶ್ವಕ್ಸೇನರ ಆರಾಧನೆಯೊಡನೆ ತೊಡಗಿ ಆಗಮೋಕ್ತವಾಗಿ ಕಲ್ಯಾಣವನ್ನು ನಿರ್ವಹಿಸಿದರು. ಭಕ್ತರು ಭಾಗವಹಿಸಿ ಈ ರಮಣೀಯ ಕಲ್ಯಾಣವನ್ನು ಕಣ್ತುಂಬಿಕೊಂಡರು. ಉಡುಪಿಯ ಕಡಿಯಾಳಿಯಲ್ಲಿರುವ ಶ್ರೀ ಮಹಿಷಮರ್ದಿನಿ ದೇವಸ್ಥಾನದಲ್ಲಿ ಲಕ್ಷ ದೀಪೋತ್ಸವವು ವೈಭವದಿಂದ ಜರುಗಿತು. ಇದರ ಅಂಗವಾಗಿ ಕೆರೆ ಉತ್ಸವ, ನರ್ತನ ಬಲಿ ಹಾಗೂ ಅದ್ದೂರಿಯ ರಥೋತ್ಸವ ನಿರ್ವಹಿಸಿದರು. ಈ ಪ್ರಯುಕ್ತ ಮಹಿಷಮರ್ದಿನಿ ಅಮ್ಮನವರಿಗೆ ವಿಶೇಷ ಅಲಂಕಾರವನ್ನು ಮಾಡಿ ಮಹಾ ಮಂಗಳಾರತಿ ಸಮರ್ಪಿಸಿದರು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ನೂರಾರು ಭಕ್ತರು ಆಲಯದ ಆವರಣದಲ್ಲಿ ದೀಪಗಳನ್ನು ಬೆಳಗಿದರು. ಬಳ್ಳಾರಿ ನಗರದ ಕೌಲು ಬಜಾರ್ನಲ್ಲಿ ನೆಲೆಗೊಂಡಿರುವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಷಣ್ಮುಖನಿಗೆ ವಿಶೇಷ ಅಭಿಷೇಕ ನಡೆಯಿತು. ಈ ಸಂದರ್ಭದಲ್ಲಿ ಸ್ವಾಮಿಗೆ ಹಾಲು, ಮೊಸರು, ತುಪ್ಪ, ಸಕ್ಕರೆ ಮುಂತಾದವುಗಳಿಂದ ಅಭಿಷೇಕ ನಿರ್ವಹಿಸಿದರು. ನಂತರ ವಲ್ಲಿ ದೇವಸೇನಾ ಸಮೇತನಾದ ಸುಬ್ರಹ್ಮಣ್ಯನಿಗೆ ವಿಶೇಷ ಪುಷ್ಪಾಲಂಕಾರ ಮಾಡಿ ಮಂಗಳ ನೀರಾಜನವಿತ್ತರು. ಭಕ್ತರು ಸ್ವಾಮಿಯ ದರ್ಶನ ಪಡೆದು ಧನ್ಯರಾದರು. ಮಂಗಳೂರಿನ ಪಾಂಡೇಶ್ವರನಲ್ಲಿರುವ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಈಶ್ವರನಿಗೆ ವಿಶೇಷ ಅಭಿಷೇಕವನ್ನು ನಿರ್ವಹಿಸಿದರು. ಈ ಸಂದರ್ಭದಲ್ಲಿ ಸ್ವಾಮಿಯನ್ನು ಅದ್ಭುತವಾಗಿ ಅಲಂಕರಿಸಿ ದೀಪಾರಾಧನೆ ಮಾಡಲಾಯಿತು. ಹಾಗೆಯೇ ಆಲಯದಲ್ಲಿನ ಮಂಗಳ ಗೌರಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಭಕ್ತರು ಭಾಗವಹಿಸಿ ಪಾರ್ವತಿ ಪರಮೇಶ್ವರರ ಅನುಗ್ರಹವನ್ನು ಪಡೆದರು. ಚಾಮರಾಜನಗರದ ವಾದಿರಾಜ ಬಡಾವಣೆಯಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ವೃಶ್ಚಿಕ ಮಾಸದ ಪ್ರಯುಕ್ತ ಸಹಸ್ರ ದೀಪೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಿದರು. ಈ ಸಂದರ್ಭದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿ ಬೃಂದಾವನವನ್ನು ಸುಂದರವಾಗಿ ಅಲಂಕರಿಸಿ ವಿಶೇಷ ಪೂಜೆಗಳನ್ನು ಸಲ್ಲಿಸಿದರು. ನಂತರ ನೆರೆದ ಭಕ್ತಾದಿಗಳು ಮಠದ ಪ್ರಾಂಗಣದಲ್ಲಿ ಸಹಸ್ರಾರು ದೀಪಗಳನ್ನು ಬೆಳಗಿ ಗುರುರಾಯರ ಕೃಪೆಗೆ ಪಾತ್ರರಾದರು. ಇದೀಗ ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಸ್ವಲ್ಪ ವಿರಾಮ. ಶ್ರವಣಂ. ಭಗವಂತನನ್ನು ಸೇರುವುದಕ್ಕೆ 9 ಮಾರ್ಗಗಳಿವೆ. ಅವುಗಳಲ್ಲಿ ಮೊದಲನೆಯದೇ ಶ್ರವಣ. ಜೀವನದಲ್ಲಿ ಶ್ರವಣ ಶಕ್ತಿ ಮಹತ್ತರವಾದುದು. ಅಂತಹ ದಿವ್ಯಶಕ್ತಿಯನ್ನು ಕಿರುಪ್ರಾಯದಲ್ಲೇ ಕಳೆದುಕೊಂಡು ಚಿಕ್ಕ ಮಕ್ಕಳಿಗಾಗಿ ಟಿಟಿಡಿ ಸ್ಥಾಪಿಸಿರುವ ಸಂಸ್ಥೆಯೇ ಶ್ರವಣಂ. ಮತ್ತಷ್ಟು ಸಮಾಚಾರಕ್ಕಾಗಿ ಬಯಸುವವರು ಟಿಟಿಡಿ ವೆಬ್ಸೈಟ್ www.tirumala.org ಯನ್ನು ನೋಡಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಮತ್ತೊಮ್ಮೆ ಸ್ವಾಗತ. ಆಂಧ್ರಪ್ರದೇಶ ರಾಜ್ಯದ ಹಲವೆಡೆಗಳಲ್ಲಿ ನಡೆದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಈಗ ವೀಕ್ಷಿಸೋಣ.
ಕಡಪ ನಗರದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಸುಬ್ರಹ್ಮಣ್ಯ ಷಷ್ಠಿ ಮಹೋತ್ಸವವನ್ನು ನಿರ್ವಹಿಸಲಾಯಿತು. ಇದರ ಅಂಗವಾಗಿ ಸುಬ್ರಹ್ಮಣ್ಯನಿಗೆ ವಿಶೇಷ ಪಂಚಾಮೃತ ಅಭಿಷೇಕ ಮಾಡಲಾಯಿತು. ನಂತರ ಮಹಾಮಂಗಳಾರತಿ ಬೆಳಗಿದರು. ಭಕ್ತರು ಪಾಲ್ಗೊಂಡು ಸುಬ್ರಹ್ಮಣ್ಯನ ದರ್ಶನ ಪಡೆದು ಕೃತಾರ್ಥರಾದರು. ಕಡಪ ನಗರದ ಶ್ರೀ ಮೃತ್ಯುಂಜಯೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಸರ್ವಮಂಗಳಾದೇವಿಗೆ ಮಾರ್ಗಶಿರ ಮಾಸದ ಪ್ರಯುಕ್ತ ವಿಶೇಷ ಪೂಜೆಗಳನ್ನು ನಿರ್ವಹಿಸಿದರು. ಈ ಸಂದರ್ಭದಲ್ಲಿ ಅಮ್ಮನವರಿಗೆ ವಿವಿಧ ವರ್ಣಮಯ ಬಳೆಗಳಿಂದ ಅಲಂಕಾರ ಮಾಡಲಾಯಿತು. ಹಾಗೆಯೇ ಮೃತ್ಯುಂಜಯನಿಗೆ ವಿಶೇಷ ಅಲಂಕಾರ ಹಾಗೂ ಪೂಜೆಗಳನ್ನು ಸಲ್ಲಿಸಿ ಮಹಾಮಂಗಳಾರತಿ ಸಮರ್ಪಿಸಿದರು. ಸೌಭಾಗ್ಯದಾಯಿನಿಯಾದ ಸರ್ವಮಂಗಳಾದೇವಿಯ ದರ್ಶನದಿಂದ ಭಕ್ತರು ಆನಂದಭರಿತರಾದರು. ತೆಲಂಗಾಣ ರಾಜ್ಯದ ವಿವಿಧ ಪ್ರಾಂತ್ಯಗಳಲ್ಲಿ ನಡೆದ ವಿವಿಧ ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ಈಗ ವೀಕ್ಷಿಸೋಣ. ಹೈದರಾಬಾದಿನ ಸಂತೋಷ್ ನಗರದ ಶ್ರೀ ಗೋದಾ ರಂಗನಾಥಸ್ವಾಮಿ ದೇವಾಲಯದಲ್ಲಿ ಗೋದಾ ಕಲ್ಯಾಣವು ವೈಭವದಿಂದ ನಡೆಯಿತು. ಈ ಸಂದರ್ಭದಲ್ಲಿ ಆಲಯದ ಆವರಣದಲ್ಲಿನ ವಿಶೇಷ ವೇದಿಕೆಯಲ್ಲಿ ಸ್ವಾಮಿ ಹಾಗೂ ಅಮ್ಮನವರ ಉತ್ಸವ ಮೂರ್ತಿಗಳನ್ನಿರಿಸಿ ಆಗಮೋಕ್ತವಾಗಿ ಕಲ್ಯಾಣವನ್ನು ನಿರ್ವಹಿಸಿದರು. ವಿಶೇಷ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ಪುಳಕಿತರಾದರು. ಕರೀಂನಗರ್ ಜಿಲ್ಲೆಯ ಕೊತ್ತಪಲ್ಲಿಯಲ್ಲಿ ಲೋಕಹಿತಕ್ಕಾಗಿ ಮಹಾಶಕ್ತಿ ಯಾಗವನ್ನು ವೈಭವದಿಂದ ನಿರ್ವಹಿಸಲಾಯಿತು. ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ಕಲ್ಯಾಣೋತ್ಸವವನ್ನು ನಯನಾನಂದಕರವಾಗಿ ನಡೆಸಲಾಯಿತು. ಶಾಸ್ತ್ರೋಕ್ತವಾಗಿ ನಡೆದ ಈ ಕಲ್ಯಾಣವನ್ನು ವೀಕ್ಷಿಸಿದ ಭಕ್ತಾದಿಗಳು ಲಕ್ಷ್ಮೀ ನರಸಿಂಹದೇವರ ಕೃಪೆಗೆ ಪಾತ್ರರಾದರು. ಕಲೆಗಳು ಮಾನವನಿಗೆ ಸಂತೋಷದ ಸಾಧನಗಳಷ್ಟೇ ಅಲ್ಲದೆ ಮುಕ್ತಿಯ ಮಾರ್ಗವೂ ಆಗಿವೆ. ಕಲೆಗಳ ಮೂಲಕ ಭಗವಂತನನ್ನು ಸುಲಭವಾಗಿ ಆರಾಧಿಸಿ ಮೆಚ್ಚಿಸಬಹುದು. ಅದರಂತೆ ಪ್ರತಿನಿತ್ಯ ವಿವಿಧ ಪ್ರಾಂತದ ಸುಪ್ರಸಿದ್ಧ ಕಲಾವಿದರು ತಮ್ಮ ಕಲಾ ನೈಪುಣ್ಯದಿಂದ ಪರಮಾತ್ಮನನ್ನು ಆರಾಧಿಸುತ್ತಿದ್ದಾರೆ. ಈ ಕ್ರಮದಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಲಲಿತ ಕಲಾ ಸಂಗಮದಲ್ಲಿ ವೀಕ್ಷಿಸೋಣ. ಉಡುಪಿ ಸಮೀಪದ ಮಾರ್ಪಳ್ಳಿ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಸಂಕೀರ್ತನಾ ಕಾರ್ಯಕ್ರಮ ಜರುಗಿತು. ಮಾರ್ಪಳ್ಳಿಯ ಚೆಂಡೆ ಬಳಗ ಸದಸ್ಯರು ಭಗವಂತನ ಗುಣಗಾನ ಮಾಡುವ ವಿವಿಧ ಸಂಕೀರ್ತನೆಗಳಿಗೆ ನರ್ತಿಸಿದರು. ಈ ಅಪೂರ್ವ ಕಾರ್ಯಕ್ರಮವನ್ನು ಈಗ ವೀಕ್ಷಿಸಿ. ಹರಿ ಗೋವಿಂದ ಗೋವಿಂದ ರಾಮ ಗೋವಿಂದ ನಾರಾಯಣ
ಗೋವಿಂದ ಗೋಪಾಲ ಕೃಷ್ಣ ಗೋವಿಂದ ನಾರಾಯಣ ಲಕ್ಷ್ಮೀ ನಾರಾಯಣ ಜಯ ಲಕ್ಷ್ಮೀ ನಾರಾಯಣ ಲಕ್ಷ್ಮೀ ನಾರಾಯಣ ಮಹಾಲಕ್ಷ್ಮೀ ನಾರಾಯಣ ಲಕ್ಷ್ಮೀ ನಾರಾಯಣ ಮಹಾಲಕ್ಷ್ಮೀ ನಾರಾಯಣ ಇಂದು ಎನ್ನ ಬಂದ ತೀರಿತು ಇಂದು ಎನ್ನ ಕ್ಲೇಶ ಹೋಯಿತು ಇನ್ನು ಅನ್ಯರ ಭಜಿಸಲೇಕೋ ಮನ್ನಿಸೋ ಗೋಪಿನಾಥನೇ ನೊಳಗಿಂದ ಬಂದನಂತೆ. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯವಾಯಿತು. ಪುನಃ ನಾಳೆ ಬೆಳಗ್ಗೆ 10 ಗಂಟೆಗೆ ಭೇಟಿಯಾಗೋಣ. ಓಂ ನಮೋ ವೆಂಕಟೇಶಾಯ.